ತಮ್ಮ ತಪೋಬಲದಿಂದಲೇ ಸಾಗಬಲ್ಲ ಅನೇಕ ವಿಮಾನಗಳಲ್ಲಿ ಋಷಿಮುನಿಗಳು, ಕಿನ್ನರರು, ಕಿನ್ಪುರುಷರು, ಸಾಧ್ಯರು, ಅಂದರೆ ಇಲ್ಲೊಂದು ಮಾತು, ಮನೋಬಲದಿಂದಲೇ ಸಾಗುವ ವಿಮಾನ. ಅದಕ್ಕೆ ಹೊರಗಿನಿಂದ ಮತ್ತೆ ಫ್ಯೂಯಲ್ ತುಂಬಬೇಕಾದ ಅಗತ್ಯ ಇಲ್ಲ, ಅವಶ್ಯಕತೆ ಇಲ್ಲ. ಹಾಗೇ ಸಾಗಬಹುದಾದ ಸುಂದರವಾದ ವಿಮಾನಗಳಲ್ಲಿ ಅವರವರು ಸಾಗ್ತಾ ಇದ್ದಾರೆ. ಅನೇಕ ಜನರು ತಮ್ಮ ತಮ್ಮ ಹೆಂಡಂದಿರ ಜೊತೆಗೆ ಓಡ್ತಾ ಇದ್ದಾರೆ. ದೇವತೆಗಳು, ದಾನವರು ಪರಸ್ಪರ ತಮ್ಮ ತಮ್ಮ ಸಂತೋಷವನ್ನು ಅನುಭವಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ತಾನೀಗ ಹೊರಡಬೇಕಾದ ದಿಕ್ಕಿನ ಬಗ್ಗೆ ಯೋಚಿಸ್ತಾ ಸಮುದ್ರ ರಾಜನ ಬಳಿಗೆ ಬಂದು, ಅಂದರೆ ಲಂಕೆಯ ಒಳಗಿನ ಪರಿಸರವೂ ಅಷ್ಟು ಚಂದ. ಲಂಕೆಯನ್ನು ಹೇಳುವಾಗಲೂ ಸುಂದರೀ ಸೀತಾ, ಲಂಕೆಯೂ ಸುಂದರ, ಸೀತೆಯೂ ಸುಂದರ, ಸುಂದರನೂ ಸುಂದರ. ಸುಂದರ ಅಂದರೆ ಕಪಿ ಅಂತ ಅರ್ಥ. ಸುಂದರೇ ಕಿನ್ನ ಸುಂದರಂ. ಸುಂದರ ಕಾಂಡದಲ್ಲಿ ಸುಂದರ ಅಲ್ಲದ ವಸ್ತು ಏನಿದೆ? ಸುಂದರಿ ಲಂಕಾ. ಲಂಕೆ ಅತ್ಯಂತ ಚಂದದ ಊರು. ನೋಡಿದಲ್ಲಿ ಕಣ್ಣು ಹಾಯಿಸಿದಲ್ಲೆಲ್ಲ ಬರೀ ಬಂಗಾರದ ಮಾಡುಗಳೇ, ಕಲಶಗಳೇ ಕಾಣಿಸ್ತಾ ಇದ್ವು ಅಂತ, ಅಷ್ಟು ಸಿರಿವಂತಿಕೆಯಿಂದ ತುಂಬಿದ ಊರು. ಈಗ ನೋಡುವ ಲಂಕೆ ಒಂದು ಪುಟ್ಟ ದ್ವೀಪ ಅಷ್ಟೇ ಅಲ್ಲ, ಅದು ಕಾಣದ, ಮನುಷ್ಯರಿಗೆ ಗಮ್ಯವಲ್ಲದ, ರಾಕ್ಷಸರು ಮಾತ್ರ ಹೋಗಬಹುದಾದ, ಮನುಷ್ಯರಿಗೆ ಅಲ್ಲಿ ಪ್ರವೇಶ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಮಾತು ಬರುತ್ತೆ. ಅಂತಹದ್ರ ಕಡೆಗೆ ರಾಮಚಂದ್ರ ಈ ಕಪಿಗಳನ್ನು ಮುಂದಿಟ್ಟುಕೊಂಡು ಭೇದಿಸಲೇಬೇಕಾದ ಮಾಯಾ ಕವಚಗಳನ್ನು, ಕೋಟೆಗಳನ್ನೆಲ್ಲ ಕತ್ತರಿಸಿ ಒಳಕ್ಕೆ ಸಾಗಿದ ಮಾತು ಮುಂದೆ ಬರುತ್ತೆ. ಅಂತೂ ನೋಡಿ ಹೆಮ್ಮೆ ಪಡ್ತಾ, ಆದರೆ ಇಂಥದ್ದನ್ನು ಕಳ್ಕೊಳ್ಬಾರ್ದಲ್ವ, ಅದಕ್ಕೋಸ್ಕರ ನಾನೀಗ ಹೊರಡಲೇಬೇಕಾಗಿದೆ ಅಂತ, ಇಷ್ಟು ವೈಭವವನ್ನು ನಾನು ಉಳಿಸ್ಕೊಳ್ಬೇಕು ಅಂದರೆ ಈಗ ನಾನು ಹೋಗಿ ಮಾಡಬೇಕಾದ ಕಾರ್ಯ ಅನಿವಾರ್ಯ ಆಗಿದೆ ಅಂತ